ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬ್ಲಾಗ್ ಬಂದು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿರೋಂಥ ಡಿ ಬಾಸ್ ಮೂವಿಗೆ ನಾವಿವತ್ತು ಹೊರಡಕ್ಕಿದ್ದೀವಿ. ಸೊ ಹರ್ಷಿತಂಗೆ ಇವತ್ತು ಹಾಫ್ ಡೇ. ಅವಳು ಆಲ್ರೆಡಿ ರೆಡಿಯಾಗಿ ನೋಡಿ ರೆಡಿಯಾಗಿ ಇದ್ದಾರೆ ಮೇಡಮು ಕ್ಯೂಟಾಗಿ. ಸೊ ನಾವಿವತ್ತು ಹೊರಟಿದ್ದೀವಿ. ಅವಳು ಆಫ್ ಡೇ ಮುಗಿಸ್ಕೊಂಡು ಬಂದಮೇಲೆ ಪ್ಲ್ಯಾನ್ ಮಾಡ್ಕೊಂಡ್ವಿ 4 o'clock ಶೋಗೆ ಹೊರಟಿದ್ದೀವಿ. ಸೊ ನಾನೀಗ ರೆಡಿ ಆಗಬೇಕು, ರೆಡಿ ಆಗ್ತೀನಿ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹೀಗೆ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ನಾನು ರೆಡಿಯಾಗಿ ಬಂದು ನಾನು ನಿಮಗೆ ನಾವು ಆಲ್ರೆಡಿ ಹೋಗ್ತೀವಿ ಅಂದ ತಕ್ಷಣ ಅವ್ನು ಶಾಕಲ್ಲಿ ನೋಡ್ತಾ ಇದ್ದಾನೆ, ಎಲ್ಲಿಗೆ ಹೊರಟಿದ್ದಾರೆ ಇವರು ಅಂತ ಅಂದ್ಬಿಟ್ಟು. ಚೂರು ಮನೆ ಕಸ ಗುಡಿಸ್ಬಿಟ್ಟು ಸ್ನಾನ ಮಾಡಕ್ ಹೋಗ್ಬಿಡೋಣ. ಗೀಸರ್ ಸ್ವಿಚ್ ಆನ್ ಮಾಡಪ್ಪು ಸ್ವಲ್ಪ. ನಾನು ಬೇಗ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ. ಆಲ್ರೆಡಿ ಟೈಮ್ ಆಗೋಗಿತ್ತು, 4 ಗಂಟೆಗೆ ಶೋ ಇರೋದು. 3:45, 50 ಆಗೋಗ್ಬಿಟ್ಟಿತ್ತು. ಸೊ ಏನು ಗೆಟ್ ರೆಡಿನೂ ಮಾಡೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ, ಹೊರಟ್ಬಿಟ್ವಿ. ಸೊ ಯಾರ್ಯಾರು ಹೊರಟಿದ್ದೀವಿ ಅಂದರೆ ಹರ್ಷಿತಾ, ನಾನು ಮತ್ತು ನಮ್ಮಮ್ಮ, ಹಾಗೆ ತೇಜು ಅವರಮ್ಮ, ಇಷ್ಟು ಜನ ಹೊರಟಿದ್ದೀವಿ ಮೂವಿಗೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರಿದ್ರು, ಹಾಗೆ ಡ್ರಾಪ್ ಮಾಡಿದ್ರು. ಬಂದ್ವಿ. ಆ ಥಿಯೇಟರ್ ಹತ್ರನೇ ಇತ್ತು, ನಿಯರ್ ಬೈ ವಜ್ರೇಶ್ವರಿ ಥಿಯೇಟರು. ಮೂವಿನ ಸ್ಟಾರ್ಟ್ ಆಗಿರಲಿಲ್ಲ, 5 minutes ಇತ್ತು. ತೇಜು ಅಂತೂ ವಿಡಿಯೋಗೆ ನಿಂತ್ಕೊಳ್ಳಲ್ಲ, ಮಾಡಬೇಡಿ ಅಂತಾಳೆ. ಮೂವಿ ಮುಗೀತು. ಮೂವಿ ತುಂಬಾನೇ ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಯಿತು ಪರ್ಸ್ನಲಿ. ಕ್ರೌಡ್ ಕೂಡ ಅಷ್ಟೇ ತುಂಬಾನೇ ಇತ್ತು, ಚೆನ್ನಾಗಿತ್ತು ಮೂವಿ. ಎಲ್ಲರೂ ಹೊರಗಡೆ ಬರ್ತಾ ಮಾತಾಡ್ತಾ ಇದ್ರು ಮೂವಿ ಬಗ್ಗೆ, ಚೆನ್ನಾಗಿದೆ ಹಾಗೆ ಹೇಗೆ ಅಂತ ಹೇಳಿ. ಸೊ ಅದಾಯಿತು. ತುಂಬ ಎ ಸಿ ಹಾಕ್ಬಿಟ್ಟಿದ್ರು ಮೂವಿಲಿ, ಕುತ್ಕೊಳ್ಳೋಕ್ಕಾಗಲಿಲ್ಲ, ಅಷ್ಟು ಚಳಿ ಆಗ್ತಾ ಇತ್ತು. ಈ ಚಳಿ ಟೈಮಲ್ಲಿ ಅದು ಯಾಕಾದರೂ ಎ ಸಿ ಹಾಕ್ತಾರೋ ಗೊತ್ತಿಲ್ಲ. ಸೊ ಅಷ್ಟೇ, ಏನು ಪ್ಯಾಕ್ ಮಾಡ್ಕೊಂಡು ಹೋಗಿದ್ರು, ತುಂಬ ಚಳಿ ಆಗ್ತಾ ಇತ್ತು. ಬಿಡ್ತಾ ಇದ್ದಂಗೆ ನಮ್ಮ ಮನೆಯವ್ರಿಗೆ ಕಾಲ್ ಆಗುತ್ತೆ, ಅವರು ಪಿಕ್ ಮಾಡೋಕ್ಕೆ ಅಂತ ಬಂದರು. ಸರಿ ಅಂತ ಎಲ್ಲರೂ ಕಾರ್ ಹತ್ಕೊಂಡ್ವಿ. ಹತ್ಕೊಂಡು ತುಂಬ ಚಳಿಯಾಗಿತ್ತಲ್ಲ, ಒಂದು ಕಾಫಿ ಕುಡಿಯೋಣ ಲೈಟಾಗಿ ಅಂತ ಹೇಳ್ಬಿಟ್ಟು ಒಂದು ಹೋಟೆಲಿಗೆ ಹೋದ್ವಿ ಕಾಫಿ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು. ಕಾಫಿ ಕುಡ್ಕೊಂಡು ಹಾಗೆ ಲೈಟಾಗಿ ಸ್ವಲ್ಪ ಸ್ನ್ಯಾಕ್ಸು ಚಾಟ್ಸು ತಿನ್ಕೊಂಡು ಮೂವಿ ಬಗ್ಗೆನೇ ಚರ್ಚೆ. ನಮ್ಮ ಮನೆಯವ್ರು ತುಂಬ ರೇಗಿಸ್ತಾ ಇದ್ರು, ತೇಜಿಗೆ ಮೂವಿ ಹಾಗಿತ್ತು ಹೀಗಿತ್ತು ಅಂತ ಹೇಳ್ಬಿಟ್ಟು ಕಾಲು ಎಳಿತಾ ಇದ್ರು. ಸೊ ಅದ್ರ ಬಗ್ಗೆ ಮಾತಾಡ್ತಾ ಹಾಗೆ ಸ್ವಲ್ಪ ಟೈಮ್ ಅಲ್ಲೇ ಕೂತ್ಕೊಂಡು ನೀಟಾಗಿ ಟೈಮ್ ಸ್ಪೆಂಡ್ ಮಾಡಿ ಅದಾದ್ಮೇಲೆ ಮನೆಗೆ ಹೊರಟ್ವಿ. ದರ್ಶನ್ ಒಬ್ಬ ಸತ್ತವನೇ ಒಬ್ಬ ಬದುಕವನೇ, ಏನಂತ ಹೇಳಿ ನಾನು? ಹೌದು, ಏನಂತೀನಿ? ಅಲ್ಲ, ಯಾರು ಸತ್ತಿರೋದು ಅಂತ ಯಾರು ಸತ್ತಿರೋದು ಅಂತ ನನಗೆ ಹೇಳ್ತಾ ಸತ್ತಿರೋದು ಡೆವಿಲ್ ಸತ್ತಿರೋದು. ಹೆಂಗ್ ಹೇಳ್ತೀರಾ? ಅವನು ಕೃಷ್ಣ ಕರ್ಕೊಂಬಂದ್ ನಾಟಕ ಮಾಡಕ್ ಕರ್ಕೊಂಬಂದ್ ಬಿಟ್ಟಿರ್ತಾರೆ, ಅವನ್ನ ಎಲ್ಲ ಅಡಾಪ್ಟ್ ಆಗಿರ್ತಾನ, ಹೌದು ಎಲ್ಲ ನೋಡಿ ಮಾಡಿ ಹಿಂಗೆ ಅಂತ. ಅವ್ನ್ ಸತ್ತೋದ್ಮೇಲೆ ಅವನ್ ತರನೇ ನಡ್ಕೊಬೇಕು, ಇಲ್ಲಾಂದ್ರೆ ಡೌಟ್ ಬರಲ್ವಾ? ಅದು ಗೊತ್ತಾಯ್ತು, ಬಟ್ ಲಾಸ್ಟ್ ಅಲ್ಲಿ ಒಂದು ಡೈಲಾಗ್ ಹೇಳ್ದ ಗೊತ್ತಾ? ಡೆವಿಲ್ ಇಸ್ ಬ್ಯಾಕ್ ಅಂತ. ಹೌದು, ಯಾಕೆಂದ್ರೆ ಚರ್ಚೆ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹಾಗೆ ನಮ್ಮ ಅಮ್ಮನ ಮನೆ ಹತ್ರ ಡ್ರಾಪ್ ಮಾಡಿದ್ವಿ. ಅವ್ರನ್ನ ಬಿಟ್ಟು ನಾವು ಮನೆಗೆ ಹೋಗೋಷ್ಟರಲ್ಲಿ 8:30 ಆಗಿತ್ತು, ಅಷ್ಟು ಟೈಮ್ ಆಗಿತ್ತು. ನಮ್ಮಮ್ಮಂಗೆ ಬಾಯ್ ಹೇಳಿ ನಾವು ಮನೆಗೆ ಹೋಗಿ ರಾಕಿನ್ ನೋಡಿದ್ರೆ ಅವನು ಫುಲ್ಲು ಟೆನ್ಷನು, ಎಲ್ಲೋಗಿದ್ರು ನನ್ನ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು. ಡೋರ್ ಓಪನ್ ಮಾಡಿದ ತಕ್ಷಣ ಅವನ ಎಕ್ಸೈಟ್ಮೆಂಟ್ ನೋಡೋಕ್ಕಾಗಲ್ಲ, ಅಷ್ಟು ಕುಂಡಾಡ್ತಿರ್ತಾನೆ, ಒಂಥರ ಹೈಪರ್ ಆ್ಯಕ್ಟಿವ್ ಅವನು. ಸೊ ಅವನಿಗೆ ಈಚೆ ಕರ್ಕೊಂಡು ಹೋಗಿ ಸುಸುಗಿಸು ಮಾಡಿಸ್ಬಿಟ್ಟು ಮತ್ತೆ ಒಳಗಡೆ ಕರ್ಕೊಂಬಂದ್ರು. ಅದೇ ಚರ್ಚೆ ನಮ್ಮ ಮನೇಲಿ ಮೂವಿ ಬಗ್ಗೆನೇ. ನಮ್ಮ ಮನೆಯವ್ರು ಸ್ವಲ್ಪ ಕಾಲು ಎಳಿಯೋದು ಜಾಸ್ತಿ. ಸೊ ಆ ಥರನೇ ನಡೀತಾ ಇತ್ತು. ಅವನಿಗೆ ಕೋಪ ಬಂದ್ಬಿಟ್ಟಿದೆ, ಬಿಟ್ಟೋಗಿದ್ವಿ ಅಂತ. ಫಿಲಿಮು ತುಂಬ ಚೆನ್ನಾಗಿತ್ತು, ಚೆನ್ನಾಗಿದೆ, ನೋಡ್ಬೋದು. ಎಲ್ಲರೂ ಹೋಗಿ ನೋಡಿ, ಡೆವಿಲ್ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಸಿನಿಮಾಕ್ಕೆ ಹೆಂಗಿತ್ತಪ್ಪು? ಮಸ್ತಾಗಿತ್ತು. ಎಸಿಗೆ ತಲೆನೋವು ಬಂತು ಅಷ್ಟೇ, ವಿಲಹನ ನಂಗೆ ಅಷ್ಟು ಕನ್ನಡ ಬರಲ್ಲ. ತುಂಬಾ ಚೆನ್ನಾಗಿತ್ತು ಮೂವಿ, ಸೋ ನೈಸ್. ಇದು ತುಂಬಾನೇ ಚೆನ್ನಾಗಿತ್ತು, ನೋಡ್ಬೋದು. ಎಲ್ಲರೂ ಹೋಗಿ ನೋಡಿ. ಇಷ್ಟ ಆಗಿತ್ತು ಮಿನಿ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇಲ್ಲೊಬ್ರು ನಗ್ತಾ ಇದ್ದಾರೆ, ನಮ್ಮ ಮನೇಲಿ ಒಬ್ರು ವಿರೋಧಿ ಇದ್ದಾರೆ. ಬಾ ತೇಜಮ್ಮ, ಹೇಗಿತ್ತು ಪಿಕ್ಚರ್? ಹೇಗಿತ್ತು ತೇಜಮ್ಮ ಫಿಲಿಮು? ನಮ್ಮ ಬಾಸ್ ಮೂವಿ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತು. ನೈಸ್, ಗುಡ್.
ವಾಚ್ ಮಾಡ್ಬೋದು. ಹೌದು. ಸೊ ಮೂವಿ ಚೆನ್ನಾಗಿತ್ತು. ಇಲ್ಲ 4 ಕೂತಿದ್ದಾರೆ ಡೆವಿಲ್. ಡೆವಿಲ್ ಅಲ್ಲಿದ್ದಾರೆ ನಮ್ಮ ಮನೇಲಿ, ಒಬ್ರು ಮಿನಿ ಡೆವಿಲ್ ಇದ್ದಾರೆ ನಮ್ಮ ಮನೇಲಿ. ಚೆನ್ನಾಗಿತ್ತಾ? ಅರ್ಥನೇ ಆಗಿಲ್ಲ ತಾನೇ? ಫಸ್ಟಿಗೆ ಅಂತ ಫಿಲಂ ಇವ್ರಿಗೆಲ್ಲ. ಅಲ್ಲಿ ತುಂಬಾ ವಾರ್ ನಡೀತಾ ಇದೆ. ಹೌದು. ಯಾ ಟಾಕಿಂಗ್ ವಾರ್. WWE WWE ಅಲ್ಲ TWE. ಕೆಲವರಿಗೆ ಅವರವರ ಅಭಿಪ್ರಾಯದ ಪ್ರಯುಕ್ತ ಕೆಲವರಿಗೆ ಮೂವಿ ಓಕೆ ಡಿಸ್ಕ್ಲೈಮರ್ ಇದು. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಆ ಥರ ಅದಕ್ಕೆಲ್ಲ ತಲೆ ಕೊಡ್ತಾರೆ. ನಂಗೆ ಇಷ್ಟ ಆಯ್ತು. ಇದು ಡಿಸ್ಕ್ಲೈಮರ್ ಅಷ್ಟೇ. ಯಾ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.